ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಟೀಸರ್ ಕೊನೆಗೂ ರಿಲೀಸ್ ಆಗಿ ಎಲ್ಲೆಡೆ ಸಿಕ್ಕಾಪಟ್ಟೆ ಧೂಳೆಬ್ಬಿಸ್ತಾ ಇದೆ. KGF ಬಳಿಕ ಸುಮಾರು 4 ವರ್ಷಗಳ ಬಳಿಕ ಯಶ್ ಅವರನ್ನ ಮತ್ತೆ ತೆರೆ ಮೇಲೆ ಕಾಣಬೇಕು ಅಂತ ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ಭರ್ಜರಿ ಮೇಲ್ಸ್ ಅಂತೂ ಸಿಕ್ಕಂತಾಗಿದೆ. ಹಾಗೆ ಟೀಸರ್ನಲ್ಲಿ ಯಶ್ ಲುಕ್ ಕಂಡು ಫ್ಯಾನ್ಸ್ ಅಂತೂ ಸೂಪರ್ ಥ್ರಿಲ್ ಆಗಿದ್ದಾರೆ. ಹಿಂದೆಂದೂ ಕಾಣದ ಯಶ್ ಈ ಸಿನಿಮಾದಲ್ಲಿ ಕಾಣಿಸಿದ್ದಾರೆ. ಹೀಗಿರುವಾಗ ಇದೀಗ ಇಂಟರ್ನೆಟ್ನಲ್ಲಿ ಯಶ್ ಕಾಲೇಜು ಸಮಯದ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಟೀಸರ್ ರಿಲೀಸ್ ಆದಾಗಿನಿಂದ ಯಾರು ಕೂಡ ಇನ್ನು ಟಾಕ್ಸಿಕ್ ಲೋಕದಿಂದ ಹೊರ ಬಂದಂಗೆ ಕಾಣ್ತಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಟಾಕ್ಸಿಕ್ ಎಲ್ಲರನ್ನ ಆವರಿಸಿದೆ ಅಂತಲೇ ಹೇಳ್ಬೋದು. ಈ ಬೆನ್ನಲ್ಲೇ ಇದೀಗ ಯಶ್ ಅವರ ಹಳೆಯ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಯಶ್ ಓದಿದ ಕಾಲೇಜು ವೇದಿಕೆ ಮೇಲೆ ನೃತ್ಯ ಮಾಡುತ್ತಾ ಇರುವ ಹಳೆ ವಿಡಿಯೋ ಈಗ ಮತ್ತೆ ವೈರಲ್ ಆಗ್ತಾ ಇದೆ. ಏನಪ್ಪಾ ವಿಡಿಯೋ ಅಂತ ಅಂದ್ರೆ, ಯಶ್ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತನ್ನ ಶಿಕ್ಷಣವನ್ನ ಪಡೆದ್ರು. ತಾನು ಶಿಕ್ಷಣ ಮುಗಿಸಿದ ಬಳಿಕ ಮತ್ತೊಂದು ದಿನ ಯಶ್ ಅದೇ ಕಾಲೇಜಿಗೆ ಅತಿಥಿಯಾಗಿ ಹೋದಾಗ ಅದೇ ವೇದಿಕೆ ಮೇಲೆ ನೃತ್ಯ ಮಾಡಿದ್ರು. ಆ ವಿಡಿಯೋ ಇದೀಗ ಟಾಕ್ಸಿಕ್ ಟೀಸರ್ ರಿಲೀಸ್ ಆದ ಕ್ಷಣದಿಂದ ಬಹಳನೇ ವೈರಲ್ ಆಗ್ತಾ ಇದೆ. ಅದಕ್ಕೆ ಕಾರಣನೂ ಇದೆ. ವಿಷಯ ಏನಂದ್ರೆ, ರಿಲೀಸ್ ಆದ ಟೀಸರ್ನ ಕೊನೆಯಲ್ಲಿ ಯಶ್ ಯಂಗ್ ಲುಕ್ನಲ್ಲಿ ಕಾಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಅದರಲ್ಲಿ ಯಶ್ ತಮ್ಮದೇ ಸ್ಟೈಲ್ನಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾರೆ. ಯಶ್ ಹಾಕಿದ್ದು ಯಾವ ಸ್ಟೆಪ್ ಅಂದ್ರೆ, ಕಾಲೇಜು ಸಮಯದಲ್ಲಿ ಯಶ್ ಸ್ಟೇಜ್ ಮೇಲೆ ಕುಣಿದಿದ್ದ ಸೇಮ್ ಸ್ಟೆಪ್ ಇದೀಗ ಟಾಕ್ಸಿಕ್ ಸಿನಿಮಾದಲ್ಲಿ ಬಳಸಿಕೊಂಡಿದ್ದಾರೆ. ಈ ಮೂಲಕ ಅದಕ್ಕೂ ಟಾಕ್ಸಿಕ್ ಸಿನಿಮಾಗೂ ಏನಾದ್ರೂ ಲಿಂಕ್ ಇದೆಯಾ ಅಂತ ಒಂದಷ್ಟು ಜನ ಪ್ರಶ್ನೆನ ಮಾಡ್ಕೊಳ್ತಾ ಇದ್ದಾರೆ. ಟಾಕ್ಸಿಕ್ ಟೀಸರ್ ಬಹುಭಾಷೆಯಲ್ಲಿಯೇ ರಿಲೀಸ್ ಆಗಿದೆ. ಈ ಒಂದು ಟೀಸರ್ ಹೇಗಿದೆ ಅನ್ನೋದು ಗೊತ್ತಾಗಿದೆ. ಅಪ್ಪ ಮತ್ತು ಮಗನ ರೋಲ್ ಅನ್ನೇ ಇಲ್ಲಿ ಯಶ್ ನಿರ್ವಹಿಸಿರೋದು ತಿಳಿತಾ ಇದೆ. ಈ ಹಿಂದಿನ ಟೀಸರ್ ನಲ್ಲಿ ಡ್ಯಾಡೀಸ್ ಹೋಮ್ ಅನ್ನುವ ಡೈಲಾಗ್ ಇತ್ತು. ಆದ್ರೆ ಈ ಒಂದು ಎರಡನೇ ಟೀಸರ್ ಅಲ್ಲಿ ಡ್ಯಾಡಿ ಐ ಆಮ್ ಹೋಮ್ ಅನ್ನೋ ಡೈಲಾಗ್ ಇದೆ. ಕಾಲೇಜು ದಿನಗಳಲ್ಲಿ ಮಾಡಿದಂಥ ಡ್ಯಾನ್ಸ್ ಅನ್ನ ಈಗ ಟಾಕ್ಸಿಕ್ ನಲ್ಲೂ ಬಳಸಿಕೊಂಡಿದ್ದಾರೆ. ಎರಡನ್ನ ಕೂಡ ಈಗ ಫ್ಯಾನ್ಸ್ಗಳು ಹೋಲಿಕೆನ ಮಾಡಿ ಯಶ್ ಯಾವತ್ತೂ ಕೂಡ ನಮ್ಮ ತನವನ್ನ ಬಿಟ್ಟು ಕೊಡೋದಿಲ್ಲ, ಹಳೆಯದನ್ನ ಮರೆಯೋದಿಲ್ಲ ಅಂತ ಅವರ ಫ್ಯಾನ್ಸ್ಗಳು ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಅಂದಿನ ಡ್ಯಾನ್ಸ್ ಕಿಂಗ್ ಇಂದಿನ ರಾಯ್ ಅಂತ ಟಾಕ್ಸಿಕ್ ಟೀಸರ್ ಬೆನ್ನಲ್ಲೇ ಒಂದಷ್ಟು ಫ್ಯಾನ್ಸ್ಗಳು ಯಶ್ನ ಕಾಲೇಜು ದಿನಗಳ ಡ್ಯಾನ್ಸ್ ವಿಡಿಯೋಗಳನ್ನ ವೈರಲ್ ಮಾಡ್ತಿದ್ದಾರೆ.